ನಿನ್ನ ಜೊತೆಯಲಿ ಜೊತೆಯಲಿ. ಇದು ನಿನಗ್ ಗತಿ ಇಲ್ಲ ಅಂತ ನನ್ನ ಗಂಡ ನಿನಗ್ ತಂದು ಕೊಟ್ಟಿರೋ ಸೀರೆ. ಉಟ್ಕೋ, ಸಂತೋಷ ಪಡು. ಪ್ಲೀಸ್ ಮಾಮ್, ತುಂಬಾ ಓವರ್ ಆಗಿ ಮಾತಾಡ್ತಾ ಇದೀಯ ನೀನು. ಶಾಲಿನಿ ಅವ್ರದ್ದು ಏನೂ ತಪ್ಪಿಲ್ಲ. ಸುಮ್ಮನೆ ಅವ್ರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಿದ್ರೆ ನಿಜ ಚೆನ್ನಾಗಿರಲ್ಲ. ಇವಾಗ ಆಗಿದ್ರಲ್ಲಿ ಅಮ್ಮನ ತಪ್ಪೇನೂ ಇಲ್ಲ. ನೀವೆಲ್ಲ ನನಗೆ ಪ್ರೀತಿ ತೋರಿಸೋ ಉತ್ಸಾಹದಲ್ಲಿ ಅಮ್ಮನ್ನ ಕಡೆಗಣಿಸ್ತಾ ಇದ್ದೀರಾ. ಇನ್ನು ಮುಂದೆ ಹಾಗಾಗಬಾರ್ದು. ಅವ್ರ ಕೈ ಕೆಳಗಡೆ ಅವ್ರ ಮಡ್ಲಲ್ಲಿ ನಾವಿರ್ಬೇಕು ಅಷ್ಟೇ. ಇದೇನಡಿ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ಅಯ್ಯೋ ಇಲ್ಲಪ್ಪ, ಅವನ್ ತಮಾಷೆ ಮಾಡ್ತಿದ್ದಾನೆ. ಅಂದಾಗೆ ನಿಮ್ಮ ಕೆಲಸ ಏನು ಅಂತಾನೆ ಗೊತ್ತಾಗಿಲ್ವಲ್ಲಪ್ಪ. ಅಂಕಲ್ ದೃಶ್ಯ ಚಾನಲ್ ಅಂತ ಕೇಳಿದಿರಾ? ಅಲ್ಲಿ ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ. ಅದೃಶ್ಯ ಪಶ್ಯ ಎಲ್ಲ ವರ್ಕೌಟ್ ಆಗಲ್ರಿ, ಗೊತ್ತಾಯ್ತಾ? ನೀವು ಯಾವ್ದಾದ್ರು ಒಂದು ದೊಡ್ಡ ಚಾನಲ್ ಸೇರ್ಕೊಂಡು ಅಲ್ಲಿ ಕೆಲಸ ಮಾಡಿ. ಇಲ್ದಾದ್ರು ಒಂದು ಕೆಲಸ ಮಾಡಿ, ಗಂಟು ಮೂಟೆ ಕಟ್ಕೊಂಡು ಬಾಂಬೆಗೋ ಡೆಲ್ಲಿಗೆ ಹೋಗಿ. ಅಲ್ಲಿಗೆ ಹೋಗಿ ಏನ್ ಮಾಡ್ತಾನೆ? ಏನ್ ಮಾಡ್ತಾನೆ? ಹೋಗಿ ಕಳ್ಳಕಾಯಿ ಮಾಡೋದಪ್ಪ ಅಷ್ಟೇ. ಇಲ್ದೋದ್ರೆ ಒಂದು ಕೆಲಸ ಮಾಡಿ, ನೀವು ಅಲ್ಲೇ ಸೆಟ್ಲ್ ಆಗ್ಬೋದು. ಜೊತೆಗೆ ಶಾಲಿನಿನೂ ಇರ್ತಾಳೆ, ಗೊತ್ತಾಯ್ತಾ? ಹೊಸ ಜನ, ಹೊಸ ಊರು, ಹೊಸ ಜಾಗ, ಭಾಳ ಚೆನ್ನಾಗಿರುತ್ತೆ ರೀ. ಅದು ಅಲ್ಲದೆ ನಮ್ಮ ಶಾಲಿನಿಗೆ ಅತ್ತೆ ಮಾವನ ಕಿರಿಕಿರಿ ಇರೋದಿಲ್ಲ. ಅಂದ್ರೆ ನಾವು ಕಿರಿಕಿರಿ ಮಾಡ್ತೀವಿ ಅಂತ ಇವಳು ನಿಮ್ಮ ಹತ್ರ ಹೇಳಿದ್ಲಾ? ಅಯ್ಯೋ, ಅವಳು ಯಾಕಮ್ಮ ಹೇಳ್ತಾಳೆ? ನಾನೇ ಹೇಳ್ದೆ. ಹೊಸ ಜೋಡಿ ಅಲ್ವೇ, ಒಂದು 4 ವರ್ಷ ಯಾರ ತಂಟೆ ತಕರಾರಿಲ್ಲದೆ ಆರಾಮಾಗಿ ಇದ್ಬಿಟ್ಟು ಬರಲಿ ಅಂತ. ಓಹೋ, ತಾಯಿ ಮಗನ ದೂರ ಮಾಡಿ ನನ್ನ ಮಗನ ಈ ಮನೆಯಿಂದ ಬಿಡಿಸೋದಿಕ್ಕೆ ಪ್ಲಾನ್ ಮಾಡಿದ್ದೀರಾ ಅಂತ ಇತ್ತು. ಈ ತರ ಮನೆ ಒಡೆಯೋ ಬುದ್ಧಿ ಯಾರೇ ಹೇಳ್ಕೊಟ್ಟಿದ್ ನಿಮ್ಗೆ? ಅಯ್ಯ, ಯಾರೋ ಯಾಕಮ್ಮ ಹೇಳ್ಬೇಕು? ಲೋಕಾರೂಢಿ ಅಲ್ವಾ? ಮದುವೆ ಆದ್ಮೇಲೆ ಮಗ ಸೊಸೆ ಮನೇಲಿ ಇಟ್ಬಿಟ್ಟು ಏನಮ್ಮ ಮಾಡ್ತೀರಾ? ಅವ್ರ ಪಾಡ್ಗೆ ಅವ್ರು ಇರ್ಲಿ, ಬಿಟ್ಬಿಡಿ. ಶಾಲಿನಿ, ನಿಮ್ಮಪ್ಪನ್ ಒಂದು ಮಾತಾಡದೆ ತಿನ್ಬಿಟ್ಟೆ ಎದ್ದೋಗ ಕೇಳು. ಇಲ್ಲ ಹೋದ್ರೆ ಹಾಕಿರೋದನ್ನು ಕಿತ್ಕೊಂಡು ಕಳಿಸ್ಬೇಕಾಗುತ್ತೆ. ಅಯ್ಯೋ, ಅದ್ಯಾಕಮ್ಮ ಹಾಗಾಡ್ತೀರಾ? ನಾನು ಏನು ಹೇಳ್ಬಾರ್ದು ಹೇಳಿದೀನ? ಬೇಡ, ತಾಂಬೆ ಕಳಿಸ್ಬೇಡಿ, ಬಿಟ್ಬಿಡಿ. ಅಲ್ಲಮ್ಮ, ಇನ್ನೊಂದು ಸ್ವಲ್ಪ ಬಿಸಿಬೇಳೆ ಭಾತ್ ಹಾಕಮ್ಮ, ಭಾಳ ಚೆನ್ನಾಗಿದೆ. ಹಾಂ, ನಿಂತಾನೆ ಮಾಡಿರೋದು ಹೈ ಕ್ಲಾಸು. ಯಾವ ಬಟನ್ ಹೋಗ್ತಿದ್ರು ಅದೇ ಚಾನಲ್ ಮುಂದೆ ಹೇಳೋಕೆ ನಾಚಿಕೆ ಆಯ್ತದೆ. ರಾಮ, ಏನ್ರಿ ಹೀಗ್ ಬಡಿತಿದ್ದೀರಾ? ರಿಮೋಟ್ ನ ಕೊಡಿಲಿ. ಟೈಮ್ ಪಾಸಿಗೆ ಸೀದಾ ಮಲ್ಕೊಂಡ್ರು ಸೊಂಟ. ಏನ್ ಈ ಕಾಲು ಹೊಡ್ಕೊಂಡು ಕೂತಿದ್ದೀರಾ? ಸೋಫಾ ಮೇಲೆ ಇಳಿಸಿ ಕೆಳಗೆ. ಯಾಕಮ್ಮ ಹಾಗಾಡ್ತೀರಾ? ಸೋಫಾ ಮೇಲೆ ಕಾಲಿಟ್ಕೊಂಡು ಕೂತ್ಕೊಂಡ್ರೆ ಸೌಂಡ್ ಹೋಗುತ್ತಾ? ಇದಕ್ಕಿಂತ ರಾಯಲ್ ಆಗಿರೋ ಸೋಫಾ ಮೇಲೆ ಕೂತಿದ್ದೀನಿ ನಾನು. ಆಯ್ತಾಯ್ತು, ನಡೀರಿ ಈಗ. ಎಲ್ಲಿಗೆ ನಡೆಯೋದು? ಅಲ್ಲಮ್ಮ, ಮನೆಗೆ ಬೀಗರು ಬಂದಿದ್ದಾರೆ, ಹೇಗೆ ಉಪಚಾರ ಮಾಡ್ಬೇಕು ಗೊತ್ತಿಲ್ಲ ನಿಮಗೆ. ನಿಮ್ಮ ಮಗ ನಮ್ಮ ಮನೆಗೆ ಬಂದಿದ್ದಾಗ ಎಂಥ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಕೇಳಿ. ಆಯ್ತಾಯ್ತು. ಮೊದಲು ನಿಮ್ಮ ಬಾತ್ರೂಮ್ಗೆ ಸರಿಯಾಗಿ ಚಿಲ್ಕ ಹಾಕ್ಸಿದ್ದೀರಾ ಇಲ್ವಾ ನೋಡಿ. ಯಾಕೋ ತುಂಬ ಸೆಕೆ ಆಗ್ತಾ ಇದೆಮ್ಮ. ಹೋದ ಸ್ನಾನ ಮಾಡಿದ್ದೆ, ಇನ್ನೂ ಸಲ ಸ್ನಾನ ಮಾಡ್ಬೋದಲ್ವ ಇಲ್ಲಿ? ರಾಮ, ಅದಕ್ಕೆ ಇಷ್ಟು ವಾಸನೆ. ಹೋಗಿ ಮೊದಲು ಸ್ನಾನ ಮಾಡಿ ಫಿನೈಲ್ ಹಾಕಿ ಬಾತ್ರೂಮ್ ತೊಳೆದ್ಬಿಡಿ. ನಡೀರಿ. ಆಯ್ತಾಯ್ತು, ಮೊದಲು ಸ್ವಲ್ಪ ಈ ಹಣ್ಣು ಮುಗಿಸ್ಬಿಡ್ತೀನಿ, ಆಮೇಲೆ ಬಾತ್ರೂಮು ಅವೆಲ್ಲ.
ಇಂಥ ರಾಯಲ್ ನೋಡಿದ್ದೀನಿ. ಗಂಗಾ ಸ್ನಾನ ಆಗೋ ಅಯ್ಯಪ್ಪ ಚುಚ್ಚುತ್ತೇವೆ ಯಾಕೋ. ಎಲ್ಲಿ ಕೊಡ್ಕೊಳ್ಳೋದಿದು ಏನು ಗೊತ್ತಾಗ್ತಾ ಇರ್ತು. ಅಯ್ಯೋ ಮೊಂಗೊಬ್ಬತ್ತು ಸೇರ್ಕೊಂಡ್ಬಿಟ್ಟಿದೆ ನಮ್ಮ ಮನೆಗೆ ಕೊಡ್ಕೊಪ್ಪಿ ಮುಂಡದು. ಓ ರಾಮ ಫ್ರಿಡ್ಜ್ ಬಾಗ್ಲೆಲ್ಲ ಹಾರೋಡ್ದು ಹೋಗಿದಾರಲ್ಲಪ್ಪ ಇವರು. ಉಳ್ಳ ಕಾಡು ಮೃಗ ಡಾಂಗ್ಲೇ ಎಬ್ಬಿಸ್ಬಿಟ್ಟಿದೆ. ಎಲ್ರಿ ಜೀವರಾಮ ಇದೇನ್ರಿ ಮಾಡ್ತಿದ್ದೀರಾ ನಮ್ಮ ಮನೇನ? ನಾನೇನಮ್ಮ ಮಾಡ್ತಾ ಇದ್ದೀನಿ? ಒಂದು ಬಾತ್ರೂಮಲ್ಲಿ ನೀರು ಸುಳ್ಳು ಹೋಗ್ತಿದೆ. ಇಲ್ಲಿ ಬೇಕಾದ ಸಾಮಾನೆಲ್ಲ ಚಲಾಪಿಲೆ ಮಾಡಿದ್ದೀರಾ. ಈ ಫ್ರಿಡ್ಜ್ ಬಾಗಿಲು ತೆಗೆದಾಕ್ ಬಂದಿದ್ದೀರಾ. ಭಗವಂತ ಅಸಹ್ಯ ಏನ್ರಿ ಇದೆಲ್ಲ? ಇದರಲ್ಲಿ ಅಸಹ್ಯ ಏನಮ್ಮ ಬಂತು? ಇದು ಚಡ್ಡಿ ಕಣಮ್ಮ. ನಿಮ್ಮ ಯಜಮಾನ್ರು ಹಾಕೊಳ್ಳೋದು ಈ ಚಡ್ಡಿನೇ. ಅದಕ್ಕೆ ಇಲ್ಲಿ ಒಣಗಿಸ್ಬೇಕಾ? ಮೊದ್ಲು ಇದನ್ನೆಲ್ಲ ತಗೊಂಡು ನಿಮ್ ಲಗೇಜ್ ತಗೊಂಡು ಹೊರಡಿ ನೀವು ಮನೆಗೆ. ಮನೆಗೆ ಬಂದವ್ರನ್ನ ಆಚೆ ಹೋಗು ಅಂತಿದ್ಯಲ್ಲ, ಅಪ್ಪ ಅವ್ರಿಗೆ ಏನ್ ಗೊತ್ತಾಗುತ್ತೆ? ಯಾಕೆ ಗೊತ್ತಾಗೋದಿಲ್ಲ? ಕುಡುಮನ 60 ವರ್ಷ ಆಗಿಲ್ವಾ ಈ ಮುಂಚೆಗೆ? ತೆಗೀರಿ ಮೊದ್ಲದನ್ನ. ಅಯ್ಯೋ ದೇವ್ರಿ, ಇಲ್ಲಿ ನೋಡಿಮ್ಮ, ಇಲ್ಲಿ ನೋಡಿ, ನೋಡಿಮ್ಮ, ಇದು ಚಡ್ಡಿ ಕಣಮ್ಮ. ಎಲ್ರು ಹಾಕೊಳ್ಳೋದು ಈ ಚಡ್ಡಿನೇ. ನಿಮ್ಮಲ್ಲಿ ಯಾರು ಚಡ್ಡಿ ಹಾಕೊಳ್ಳೋದೇ ಇಲ್ವಾ? ಆಯ್ತಾಯ್ತು ಬನ್ನಿ, ಅದನ್ನೆಲ್ಲ ನಮ್ಮ ಕೆಲಸದವ್ರು ನೋಡ್ಕೋತಾರೆ. ನೀವ್ಯಾಕೆ ಶ್ರಮ ತಗೊಳ್ತೀರಿ? ಬನ್ನಿ ಕೂತ್ಕೊಳ್ಳಿ. ಅಂಕಲ್, ನೀವು ನಮ್ಮ ಗೆಸ್ಟು. ಇಂಥದ್ದು ಬೇಕು ಇಂಥದ್ದು ಆಗಬೇಕು ಅಂತ ಕೂತಿ ಜಾಗದಲ್ಲಿ ಆರ್ಡರ್ ಮಾಡಿ ಎಲ್ಲ ಆಗುತ್ತೆ. ಇರಷ್ಟು ದಿನ ಹ್ಯಾಪಿಯಾಗಿ ಆರಾಮಾಗಿ ಇದ್ಬಿಡಿ, ಸರಿನಾ? ಪರ್ಮನೆಂಟ್ ಆಗಿ ಇಲ್ಲೇ ಇರಕ್ಕೆ ಹೇಳ್ಬಿಡ್ತಾನೆ ಇವನು. ಅಬ್ಬಿ ಯಾಕೋ ಪಾಪ ಅವನನ್ನ ಬಲವಂತ ಮಾಡ್ತಾ ಇದೀಯಾ? ಅವ್ರಿಗೆ ಸ್ಲಮ್ಮಲ್ಲಿ ಇದ್ದು ಅಭ್ಯಾಸ. ಇಂಥ ಮನೇಲೆಲ್ಲ ಇರೋಕ್ಕೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಕಾಯ್ತಾ ಇರಲ್ವಾ? ಹೋಗ್ಲಿ ಬಿಡು. ಏನಮ್ಮ ಒಂದು ದಿನಾನೇ ಕಳಿಸೋ ಪ್ಲಾನ್ ಹಾಕಿದ್ರೆ ನೀವು? ಆದರೆ ಅಷ್ಟು ಬೇಗ ಹೋಗೋ ಘಟ ಅಲ್ಲ ಇದು. ರಾಯಲ್ ರಂಗಸ್ವಾಮಿ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ ನೀವು? ಇದು ರಾಜ್ಯನಂತ ಅರಮನೆಯಲ್ಲಿ ವರ್ಷಾನುಗಟ್ಲೆ ಬೆಳೆದಿದ್ದೀನಿ. ಇದ್ಯಾವ ಲೆಕ್ಕ? ಏನೋ ಅಳಿ ಅಂದ್ರೆ ಕೇಳ್ಕೋತಾ ಇದ್ದಾರಲ್ಲ ಅಂತ
ಒಂದು 4 ದಿನ ಇದ್ದು ಹೋಗೋಣ ಅಂತ ಬಂದಿದ್ದೀನಿ. ಅಂದ್ರೆ AC ರೂಮ್ ಎಲ್ಲ ಅರೇಂಜ್ ಮಾಡಿದ್ದೀರಾ? ಏಸಿನ ನಿಮ್ಗ ಮಾವ ನಿಮ್ ರೂಮಲ್ಲಿ ಮಲಗಿಸ್ಕೊಳ್ಳಿ ಇವ್ರನ್ನ. ಅಲ್ಲಮ್ಮ ನಾನು ಹೆಂಗೆ? ಅಪ್ಪನ ಕ್ಯಾರೆಕ್ಟ್ರು ತುಂಬ ಅದ್ಭುತ ಕಣ್ರಿ. ಕಂಜೂಸ್ ನನ್ ಬಾಳ ಕಾಸೆ ಬಿಚ್ಚ. ಕಂಜೂಸ? ಯಾರ್ರೀ ಕಂಜೂಸು? 30 ರೂಪಾಯಿಗೆ 3 ಶೆಡ್, ಅದು ಸೆಕೆಂಡ್ ಹ್ಯಾಂಡ್. ಸೆಕೆಂಡ್ ಹ್ಯಾಂಡ್ ಚಡ್ಡಿನ? ಏನು ಹೇಳ್ತಾ ಇದ್ದೀರಿ ನೀವು? ಅಯ್ಯಯ್ಯೋ, ಈ ವಯ್ಯನ್ ಬಾಯಿನಲ್ಲಿ ಬಸ್ಸು, ಟ್ರೈನು, ಫ್ಲೈಟು ಎಲ್ಲ ಹೊಡ್ತಿದ್ದಾವಲ್ಲಪ್ಪ. ಹೋಯ್ತು ಇವತ್ತು ನನ್ನ ನಿದ್ದೆ. ಅಯ್ಯೋ, ರಾಯಲ್ ಸ್ವಾಮಿ, ಟಾಯ್ಲೆಟ್ಗೂ AC ಬೇಕು. ದೇವ್ರೆ, ಅದ್ಯಾವ ತಲೆ ಕೆಟ್ಟಗಳಿಗೆ ಈ ಮನುಷ್ಯನ ಸೃಷ್ಟಿ ಮಾಡಿದ್ಯೋ. ಅಯ್ಯೋ ಅಯ್ಯೋ, ಇವತ್ತಂತೂ ಪೂರ್ತಿ ಜಾಗರಣೆ. ಅಬ್ಬ ಸೊಲ್ಟ ಹೋಯ್ತು, ನನ್ನ ಸೊಲ್ಟ ಹೊರಟೋಯ್ತು. ನಾವು ಸೊಲ್ಟ ಹೋಯ್ತು. ಏನಾಯ್ತು ತಾತ? ತಾತ, ಅಯ್ಯೋ ಮಾವ, ಇದ್ಯಾಕೆ ಮಾವ ಎಲ್ಲಿ ಬಂದು ಹೀಗೆ ಬಿದ್ದಿದ್ದೀರಾ? ಸೊಲ್ಟನು ಕೂತ್ಕೊಳ್ಳಿ, ಸರಿಯಾಗಿ ಕೂತ್ಕೊಳ್ಳಿ. ನೀವು ರೂಮಲ್ಲಿ ಮಲ್ಕೊಳ್ಳಿಲ್ವಾ? ಮಲ್ಕೊಂಡಿದ್ಲಪ್ಪ, ಆದ್ರೆ ನಿಮ್ ಬೀಗ್ರು ಏನ್ ಮಾಡಿದ್ರು? ಅಯ್ಯೋ, ಅದೇನ್ ಗೊರ್ಕೆ ಹೊಡಿತಾನೆ ಬಚ್ಚ ಗೋಡೆ ಎಲ್ಲ ಅಲ್ಲಾಡ್ತಾ ಇತ್ತಮ್ಮ. ತಲೆ ಚಿಟ್ಟಿರಿದೋಗಿತ್ತು. ಇಲ್ಲಿ ಬಂದು ಮಲ್ಕೊಂಡೆ. ಸೋಫಾ ಮೇಲೆ ಮಲ್ಗ ಅಭ್ಯಾಸ ಇಲ್ವಲ್ಲ, ಬಿದ್ದು ಬಿಟ್ಟೆ. ಓ, ಆಯ್ತಾಯ್ತು, ಸುಧಾರಿಸ್ಕೊಳ್ಳಿ. ನೀವು ನಡೀರಿ, ನೀವು ನಮ್ಮ ರೂಮಲ್ಲಿ ಮಲ್ಕೊಳ್ಳಿ. ನಾನು ಇಲ್ಲಿ ಸೋಫಾ ಮೇಲೆ ಮಲ್ಕೋತೀನಿ. ಹೇಳಿ. ಬೇಡಮ್ಮ, ತಾತ ನಮ್ಮ ರೂಮಲ್ಲೇ ಮಲ್ಕೊಳ್ಳಿ, ನಾನೇ ಇಲ್ಲಿ ಮಲ್ಕೊಂತೀನಿ. ಪರವಾಗಿಲ್ಲ ಬಿಡಮ್ಮ. ಇಲ್ಲ ತಾತ, ಹೇಳಿ ನೀವು. ನನ್ನ ಮೇಲೆ ಪ್ರೀತಿ ಇದ್ರೆ ನೀವು ಅಲ್ಲಿ ಹೋಗಿ ಮಲ್ಕೊಳ್ಳಿ. ನಾನು ನಿಧಾನ ನಿಧಾನ.
ನೋಡಿದ್ಯಾ ನಿಮ್ಮ ಅಪ್ಪ ಮಾಡ್ತಿರೋ ಒಂದೊಂದು ಅವತ್ರನ? ಸಾರಿ ಅಮ್ಮ, ಅದು ಅಪ್ಪನ ನಿದ್ದೆ ಕಣ್ಣಲ್ಲಿ ಏನು ಗೊತ್ತಾಗೋದಿಲ್ಲ? ಮನುಷ್ಯನ್ ನೋಡಿದ್ರೆ ಗೊತ್ತಾಗೋದಿಲ್ವಾ ಎಂತ ಅನಾಗರಿಕ ಅಂತ? ನಯ ನಾಜೂಕು ಕಲ್ಚರು ಏನೂ ಇಲ್ಲ, ಶುದ್ಧ ಕಾಡ್ ಪ್ರಾಣಿ ಥರ ಬೆಳೆದು ಬಿಟ್ಟಿದ್ದಾನೆ ಅನ್ಸುತ್ತೆ. ಮಾತು ನಡವಳಿಕೆಲ್ಲ ಅಸಹ್ಯ. ಪ್ಲೀಸ್ ಅಪ್ಪನ ಏನೂ ಅನ್ಬೇಡಿ, ನಾನು ಸರಿ ಮಾಡ್ತೀನಿ. ಅವರು ನೀನ್ ತಿದ್ದೋ ಹೊತ್ತಿಗೆ ನೀ ಇನ್ನೂ ಮುದುಕಿ ಆಗಿ ಹೋಗಿರ್ತೀಯ. ಶುದ್ಧ ಕಾಡ್ ಪ್ರಾಣಿ ಥರ ಬೆಳೆದು ಬಿಟ್ಟಿದ್ದಾನೆ ಅನ್ಸುತ್ತೆ. ಮಾತು ನಡವಳಿಕೆಲ್ಲ ಅಸಹ್ಯ. ಪ್ಲೀಸ್ ಅಪ್ಪನ ಏನೂ ಅನ್ಬೇಡಿ, ನಾನು ಸರಿ ಮಾಡ್ತೀನಿ. ಅವರು ನೀನ್ ತಿದ್ದೋ ಹೊತ್ತಿಗೆ ನೀ ಇನ್ನೂ ಮುದುಕಿ ಆಗಿ ಹೋಗಿರ್ತೀಯ. ನೋಡು, ಆ ನಿಮ್ಮ ಅಪ್ಪಂಗೆ ಹೇಳು, ನಮ್ಮನೆ ಸ್ಟೇಟಸ್ಗೆ ತಕ್ಕಾಗಿ ನಡ್ಕೊಳ್ಳೋದಾದ್ರೆ ಒಂದಿನ ಇರಲಿ, ಅದು ಬಿಟ್ಟು ಹೀಗೆ ಹುಚ್ಚುಚ್ಚಾಗಿ ಆಡೋದಾದ್ರೆ ಮೊದಲು ಜಾಗ ಖಾಲಿ ಮಾಡಲಿ. ಏನೋ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ನಿದ್ದೆನೇ ಬರೋಲ್ಲ, ಮೈಕೈ ನೋವು ಬರುತ್ತಷ್ಟೇ. ಅಯ್ಯಪ್ಪ, ಇಲ್ಲಿ ಇಳಿಯೋದು ಕಷ್ಟ, ಹತ್ತೋದು ಕಷ್ಟ, ದೇವರೇ ಗತಿ. ರಾತ್ರಿ ಒಂದು ಪ್ರಾಣಿ ಮಲಗಿತ್ತಲ್ಲ, ಎಲ್ಲೋಯ್ತು? ಓಹ್, ಬೆಡ್ ಕಾಫಿ ತಂದ್ಬಿಟ್ಟಿಯನ್ನಮ್ಮ, ಕೊಡು ಕೊಡು ಕೊಡು. ಹಲ್ಲು ಉಜ್ಜಿದೇನಪ್ಪ? ರಾಯಲ್ ಆಗಿರೋರು ಬೆಡ್ ಕಾಫಿ ಕುಡಿದ್ಮೇಲೆ ನಮ್ಮ ಹಲ್ಲು ಉಜ್ಜೋದು. ಅಪ್ಪ, ಇದು ನಿಮಗೆ ಬೀಗ್ರ ಮನೆ ತಾನೆ? ನಾನು ಇದು ನನಗೆ ಬೀಗರ ಮನೆ ಅಲ್ಲ, ನನ್ನ ಮಗಳ ಮನೆ, ಮೈ ಡಾಟರ್ಸ್ ಹೌಸ್. ಸರಿ, ಆದರೂ ಇಲ್ಲಿ ಸುತ್ತ ಇರೋರು ತುಂಬ ಶ್ರೀಮಂತರು, ಅವ್ರ ಲೈಫ್ ಸ್ಟೈಲು ನಾಜುಕ್ತನನೇ ಬೇರೆ ಇರತ್ತಲ್ವಪ್ಪ? ಇರ್ಲಿ ಬಿಡಮ್ಮ, ನನಗೇನು ಹಂಗಲ್ಲಪ್ಪ. ನಿನ್ನೆ ರಾತ್ರಿ ನೀವು ಹಂಗೆ ಹೊರಕೆ ಹೊಡೆದ್ರೆ ತಾತಂಗೆ ಡಿಸ್ಟರ್ಬ್ ಆಗಲ್ವಾ? ನಾನು ಗೊರಕೆ ಹೊಡೆದ್ನ? ಅಯ್ಯೋ ದೇವ್ರೆ, ನನ್ನ ಜೀವಮಾನದಲ್ಲಿ ನಾನು ಗೊರಕೆ ಹೊಡೆದನಲ್ಲಮ್ಮ. ಒಳ್ಳೆ ಚಿಕ್ಕ ಮಗು ಥರ ಅನಂತ ಶೈನ್ ಹಾಗೆ ಆನಂದ ಮಲಗಿರ್ತೀನಿ. ಆಯ್ತು, ಅದನ್ನ ಬಿಡಿ. ಬಾತ್ರೂಮಲ್ಲಿ ಹಾಗೆ ನೀರು ಬಿಟ್ಟು ಬಂದರೆ ನೀರು ವೇಸ್ಟ್ ಆಗಲ್ವೇನಪ್ಪ? ಫ್ರಿಡ್ಜ್ ಡೋರ್ ಓಪನ್ ಮಾಡಿಟ್ರೆ ಕರೆಂಟ್ ಜಾಸ್ತಿ ಖರ್ಚಾಗಲ್ವಾ? ಕರೆಂಟ್ ಬಿಲ್ಗೂ ಲೆಕ್ಕ ಹಾಕ್ತಾರೆ ನಿಮ್ಮ ಅತ್ತೆ. ಹಂಗಲ್ಲಪ್ಪ, ಅದೆಲ್ಲ ಒಂದು ಶಿಸ್ತು ಅಂತಾರೆ ಅಷ್ಟೇ. ಆಮೇಲೆ ನಿಮ್ಮ ಬಟ್ಟೆನೆಲ್ಲ ನೀವೇ ಯಾಕೆ ಒಣಗಿ ಹಾಕ್ಕೊಂಡ್ರಿ? ನನಗೆ ಕೊಟ್ಟಿದ್ದಿದ್ರೆ ನಾನು ವಾಶ್ ಮಾಡಿಸ್ತಿರ್ಲಿಲ್ವಾ? ಆಯ್ತಾಯ್ತು ಮೇಡ, ನಿಮ್ಮ ಮತ್ತೆ ತಿಳ್ಕೊಂಡಿರೋ ಹಾಗೆ ನಾವೇನು ಲೋ ಕ್ಲಾಸ್ ಮನುಷ್ಯರಲ್ಲ. ರಾಯಲ್ ರಂಗಸ್ವಾಮಿ. ಡೆಲ್ಲಿನಲ್ಲಿ, ಬಾಂಬೆನಲ್ಲಿ ವಾರಗಟ್ಟಲೆ, ತಿಂಗಳಗಟ್ಟಲೆ 7 ಸ್ಟಾರ್ ಹೋಟ್ಲಲ್ಲಿ ಇದ್ದು ಬಂದವ್ರು ನಾನು. ಹಾಗಂತ ಹೇಳು ನಿಮ್ಮ ಅತ್ತೆಗೆ ಜೂಜುಬಿ ಶ್ರೀಮಂತಿಕೆ. ಆಯ್ತು ಬಿಡಪ್ಪ, ನಿನಗಿದೆಲ್ಲ ಕಡಿಮೆನೆ.
ನೀನು ರಾಯಲ್ ಆಗೇ ಇರು, ಆದರೆ ಏನೇ ಬೇಕಾದರೂ ನನ್ನನ್ನು ಕೇಳು ಅಷ್ಟೇ. ಆಯ್ತು. ಈ ಮನುಷ್ಯರೇ ಹಂಗಮ್ಮ, ಅವ್ರಿಗೆ ನಮಗಿಂತ ನಮ್ಮಂಥ ಮನುಷ್ಯರಿಗಿಂತ ಇಲ್ಲಿರೋ ವಸ್ತುಗಳ ಮೇಲೆ ಪ್ರೀತಿದೆ, ಅದಕ್ಕೆ ಹಂಗಾಡ್ತಾರೆ ಅಷ್ಟೇ. ಬಟ್ ಐ ಡೋಂಟ್ ಕೇರ್, ನಾವು ರಾಯಲ್ ಆಗಿರೋರು ಯಾವಾಗಲೂ ಹಾಗಂತ ನಿಮ್ಮ ಅತ್ತೆ ಹೇಳೋದು. ಓಕೆ, ಬಡಮೇಲೆ ನಮಗೆ ರಾಯಲ್ ರಂಗಸ್ವಾಮಿಗೆ ಜೀವನದ ಬಗ್ಗೆ